ಸ್ನೇಹಿತರೆ, ರಾತ್ರೋರಾತ್ರಿ ಶ್ರೀಮಂತರಾಗೋದು ಹೇಗೆ ಅಂತ ನಮ್ ಕಿರಿಕೀರ್ತಿ ಅವರು ಒಂದು ಸ್ಟೇಟಸ್ ಹಾಕಿದ್ರು. ಅದನ್ನ ನೋಡ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟೆ. 2 ತಿಂಗಳಲ್ಲಿ 25% ಪ್ರಾಫಿಟ್ ಕೊಡ್ತಾರಂತೆ. ನೀವೇನಾದ್ರೂ ಅವ್ರ ಹತ್ರ ಡಿಜಿಟಲ್ ಒಂದು ಪ್ರೋಗ್ರಾಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಯಾವ್ದೋ ಒಂದು ಡಿಜಿಟಲ್ ಪ್ರಾಜೆಕ್ಟ್ ಅಂತ ಹಾಕಿದ್ದಾರೆ. ಅಲ್ಲ ಗುರು, ಅದ್ ಹೆಂಗೆ 25% ಪ್ರಾಫಿಟ್ ಕೊಡ್ತೀಯ ನೀನು? ಅವಾಗ ನಿನಗೆ ಇನ್ನೆಷ್ಟು ಪ್ರಾಫಿಟ್ ಬರ್ಬೋದು? ನಾವೆಷ್ಟು ಇನ್ವೆಸ್ಟ್ ಮಾಡಬೇಕು? ಅದೆಲ್ಲ ಡೀಟೇಲ್ಸ್ ಕೊಡ್ಲೇ ಇಲ್ಲ ನೀನು. ನಾನು ನಿನ್ನ ಪೇಜ್ನ 1 ವಾರದಿಂದ ಆ ಡೀಟೇಲ್ಸ್ ಕೊಡ್ತೀಯಾ, ನಾನು ಇನ್ವೆಸ್ಟ್ ಮಾಡೋಣ, ಕೋಟ್ಯಾಧಿಪತಿ ಆಗ್ಬಿಡೋಣ ಅಂತ ಕಾಯ್ತಾನೆ ಇದ್ದೀನಿ. ಇನ್ನೂ ಅಪ್ಡೇಟೇ ಮಾಡಿಲ್ಲ. ಮಧ್ಯರಾತ್ರಿ ಹಾಕಿದ್ದೆ ಸ್ಟೇಟಸ್ಸು, ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತೀನಿ ಸ್ಟೇಟಸ್ಸು ಇಲ್ಲ, ಅಪ್ಡೇಟು ಇಲ್ಲ. ಯಾವುದಕ್ಕೂ ಇರ್ಲಿ ಅಂತ ಸ್ಕ್ರೀನ್ ಶಾಟ್ ತೆಗೆದಿಟ್ಟಿದ್ದೆ. ಸರಿ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿನೇ ಕೇಳ್ಬಿಡೋಣ ಕಿರಿಕಿರ್ತಿನ. ಹೇಗೆ ಒಂದು ಡಿಜಿಟಲ್ ಪ್ರಾಜೆಕ್ಟ್ ಮಾಡ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬಿಡ್ಬೋದಾ ಅಂತೇನಾದ್ರು ಕೇಳೋಣ. ಚಿಕ್ಕದು ಅಂತ ಹಾಕಿದ್ಯಾ? ಎಷ್ಟು ಚಿಕ್ಕದದು? ಬಜೆಟ್ ಏನು? ಆ ಬಜೆಟಲ್ಲಿ ನಮ್ನೇನಾದ್ರು ಸೇರಿಸ್ಕೋತೀಯಾ? ಯಾಕಂದ್ರೆ ನಾನು ಹೇಳಿದ್ದೆ ಕೀರ್ತಿ ನಿಮ್ಗೆ ಏನಂತ ಹೇಳಿದೆ ಅಂದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ಯಾವ ವಿಚಾರಕ್ಕೆ ಅಂತ ನಿಮಗೂ ಗೊತ್ತಿದೆ. ಆ ವಿಡಿಯೋನ ನೀವು ನೋಡ್ಕೊಂಡು ಬರ್ಬೋದು. ಇತ್ತೀಚೆಗೆ ಕೀರ್ತಿಯವ್ರಿಗೆ ಹೇಳಿದ್ದೆ, ನಾನೇನೋ ತುಂಬಾ ಕಷ್ಟದಲ್ಲಿದ್ದೀನಿ, ನನ್ನ ಜೊತೆ ಕೈ ಜೋಡಿಸಿ ನೀವು ಪ್ರಾಫಿಟ್ ಮಾಡ್ಕೊಳ್ಳಿ, ನಿಮ್ಮ ಯಾವುದೇ ಪ್ರಾಜೆಕ್ಟ್ ಇದ್ರೂ ನಾನು ಮಾರ್ಕೆಟಿಂಗ್ ಮಾಡ್ಕೊಡ್ತೀನಿ. ನನ್ನ ಹತ್ರ ಫೇಸ್ಬುಕ್ ಅದು ಇದು ಎಲ್ಲ ಸೇರಿ ಒಂದು 2.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಅಂತ ಕೀರ್ತಿಯವರು ಹೇಳಿದ್ರಪ್ಪ. ಸರಿ, ಹೋದ್ರೆ ಹೋಗ್ಲಿ, ನೀವು ಹೇಳಿದ್ದೆಲ್ಲ ಸುಳ್ಳು, ಸತ್ತು ಪವಿತ್ರವಾಗಿ ಸ್ವರ್ಗದಲ್ಲಿರುವಂತಹ ಸೌಜನ್ಯ ಅಂತ ಏನು ಹೇಳಿದ್ರಿ, ಅದೆಲ್ಲ ಏನೋ ಬಾಯ್ತೆಯೊಳಗೆ, ಇಲ್ಲ ಯಾರೋ ನನ್ಗೆ ಮಾರ್ಕೆಟಿಂಗ್ ಕೆಲಸ ಕೊಟ್ಟಿದ್ರೋ ಏನೋ, ವಾಟ್ ಎವರ್ ಇಟ್ ಈಸ್, ಅದಂತೂ ಸುಳ್ಳು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅದನ್ನೊಂದು ಸುಳ್ಳು ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳ್ಬಿಡಿ, ನಾನೊಂದು 5 ಲಕ್ಷ ಕೊಟ್ಬಿಡ್ತೀನಿ, ನನ್ಗೆ ಯಾವ ಪ್ರಾಜೆಕ್ಟನ್ನು ನೀವು ಮಾಡ್ಕೊಡೋದು ಬೇಡ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸರಿ, ಅದಕ್ಕೆ ಕೀರ್ತಿಯವ್ರು ನೋಡಿದ್ರೋ ಪಾಪ, ಅದು ರೀಚ್ ಆಯ್ತೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ. ಅಂದರೆ ಕೀರ್ತಿಗೆ ಈ ವಿಡಿಯೋನ ರೀಚ್ ಮಾಡಿಸಿ. ಅದೇನು ಪ್ರಾಜೆಕ್ಟು? 25% 2 ತಿಂಗಳಲ್ಲಿ ಪ್ರಾಫಿಟ್ ಕೊಡುವಂತಹ ಒಂದು ಪ್ರಾಜೆಕ್ಟ್ ಏನು? ಅದ್ರ ಬಜೆಟ್ ಏನು? ಆ ಬಜೆಟಲ್ಲಿ ನಾವೆಲ್ಲರೂ ಸೇರ್ಕೊಳ್ಬೋದಾ? ನಮ್ಗೆ ಹೆಂಗ್ ಪ್ರಾಫಿಟ್ ಕೊಡ್ತಾರೆ? ಸರಿ, ಇವ್ರನ್ನ ನಾವ್ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು? ಇವ್ರ ಅಕೌಂಟ್ ನಂಬರ್ ಏನು? ಇವ್ರ ಫೋನ್ ನಂಬರ್ ಏನು? ಇವ್ರ ಕಂಪ್ನಿ ಹೆಸರೇನು? ಯಾವ ಡೀಟೇಲ್ಸೂ ಕೊಟ್ಟಿಲ್ಲ. ಸ್ಟೇಟಸ್ ಅಲ್ಲಿ ಹಾಕಿದ್ರು. ನಾನು ಅದನ್ನ ನನ್ನ ಥಂಬ್ನೇಲಲ್ಲಿ ಹಾಕಿರ್ತೀನಿ ಆ ಫೋಟೋ. ನೀವು ಯಾರಾದ್ರೂ ಗಮನಿಸಿದ್ರೆ ನನಗೆ ಹೇಳಿ, ಯಾಕೆ ಮಧ್ಯರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಡಿಲೀಟ್ ಮಾಡ್ಬಿಟ್ರು? ಏನಾದ್ರೂ ಜನರನ್ನ ಮಧ್ಯರಾತ್ರಿ ಮೋಸ ಮಾಡಿ ದುಡ್ಡು ಮಾಡ್ಕೊಳ್ಳುವಂತ ಸ್ಕ್ಯಾಮ? ನನಗೂ ಕೆಲವರು ಮೆಸೇಜ್ಗಳನ್ನ ಕಳಿಸ್ತಾ ಇರ್ತಾರೆ, ಏನೋ ನಮ್ಗೆ 5,000 ಕೊಡಿ, 2,000 ಕೊಡಿ ಅಂತ. ಆದ್ರೆ ಅದೆಲ್ಲ ಬಂದ್ಬಿಟ್ಟು ಒಂಥರ ಏನೋ ದುಡ್ಡು ಕೊಡಿ ಅಂತ ಕೇಳೋದು. ಇದ್ಯಾವುದೋ ಬಿಸ್ನೆಸ್ ಆಫರು. ಬಿಸ್ನೆಸ್ ಆಫರ್ನ ಮಧ್ಯರಾತ್ರಿ ಕೊಟ್ಟು ಅರ್ಲಿ ಮಾರ್ನಿಂಗ್ ಇವ್ರು ಡಿಲೀಟ್ ಮಾಡಿಬಿಟ್ರೆ ನಾವು ಬಿಸ್ನೆಸ್ ಡೀಲ್ ಮಾಡೋದಾದ್ರೂ ಹೇಗೆ? ರಾತ್ರಿ ಇನ್ವೆಸ್ಟ್ ಮಾಡೋರು ಯಾರು ಇರ್ತಾರದು? ಆ ಮಧ್ಯರಾತ್ರಿಯಲ್ಲಿ ಅಷ್ಟು ಬೇಗ ಅವ್ರಿಗೆ ಪಾರ್ಟ್ನರ್ಸ್ ಸಿಕ್ಬಿಟ್ಟಿರ್ತಾರ? ಆ ಬಿಸ್ನೆಸ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದ್ಯಾ? ಕೀರ್ತಿ ಅವರೇ, ಅದೇನು ಪ್ರಾಜೆಕ್ಟು, ಅದೇನು ಬಿಸ್ನೆಸ್ಸು, ನಮಗೂ ಸ್ವಲ್ಪ ಹೇಳ್ರಿ. ನೀವು ಒಬ್ಬರೇ ದುಡ್ಡು ಮಾಡ್ಕೊಂಬಿಟ್ರೆ ಹೆಂಗೆ? ಬೇಕಾದಷ್ಟು ಐಡಿಯಾಸ್ ಇದೆ ಅಂತ ಬೇರೆ ಹೇಳ್ತೀರಾ. ಜನಕ್ಕೂ ಸ್ವಲ್ಪ ಮಾಹಿತಿ ಕೊಡಿಯಲ್ಲ. ನಾವೆಲ್ಲ ಕಾಯ್ತಾ ಇದ್ದೀವಿ, ನಿಮ್ಮನ್ನ ರಿಚೆಸ್ಟ್ ಪರ್ಸನ್ ಮಾಡ್ಬಿಡೋಣ ಅಂತ ಹೇಳಿ ಕಾಯ್ತಾ ಇದ್ದೀವಿ ಕಿರಿಕೀರ್ತಿಯವ್ರೆ. ನೀವು ನೋಡಿದ್ರೆ ಮಧ್ಯರಾತ್ರಿ ಸ್ಟೇಟಸ್ ಹಾಕ್ಬಿಟ್ಟು ಯಾವುದೇ ಪ್ಲಾನ್ ಕೊಡ್ಲಿಲ್ಲ. ಏನದು ಐಡಿಯಾ? ಏನ್ ನಿಮ್ದು? ಆ ಐಡಿಯಾದಲ್ಲಿ ಹೆಂಗೆ 25% ಪ್ರಾಫಿಟ್ ಕೊಡೋ ಅಷ್ಟು ದುಡ್ಡು ಹೆಂಗ್ ಬರತ್ತೆ? ಏನು ಮೇಡಮ್ ನೀವು ಅವಾಗ್ಲಿಂದ ಹೇಳ್ತಾ ಇದ್ದೀರಾ, ಏನದು 25% ಯಾವ ತರ ಅಂತ ಕೇಳ್ತೀರಾ? ಈಗ ಫಾರ್ ಎಕ್ಸಾಂಪಲ್, ನೀವು ಕಿರಿಕೀರ್ತಿ ಅವರಿಗೆ, ಗೌರವಾನ್ವಿತರಿಗೆ 2 ಲಕ್ಷ ರೂಪಾಯಿ ಕೊಟ್ರಿ ಅಂತ ಇಟ್ಕೊಳ್ಳಿ. 2 ಲಕ್ಷ ಕೊಟ್ರೆ ಕೀರ್ತಿ ಅವರು 2 ತಿಂಗಳಲ್ಲಿ ನಿಮ್ಗೆ 2.5 ಲಕ್ಷ ಕೊಡ್ತಾರೆ. ಅಂದ್ರೆ 25% ಪ್ರಾಫಿಟ್. ಗ್ರೇಟ್ ನ್ಯೂಸ್ ಅಲ್ವೇನ್ರಿ? ಅದಕ್ಕೆ ನಾನು 2 ಲಕ್ಷ ಕೊಡೋಣ ಕೀರ್ತಿಯವ್ರಿಗೆ, ನಂಗೂ 2.5 ಲಕ್ಷ ಕೊಡ್ತಾರೇನೋ, ಈ ಬಿಸ್ನೆಸ್ ಅಲ್ಲಿ ನನ್ನ ಇನ್ವಾಲ್ವ್ ಮಾಡ್ಕೋತಾರೇನೋ, ಕೇಳ್ಬಿಡೋಣ. ಇದೆಲ್ಲ ಏನ್ ಹೇಳ್ತಾರೆ, ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೌಂಟ್ರ್ ಕೊಡೋದು, ಆಮೇಲೆ ಅವ್ರೇನೋ ಸರಿಯಾಗಿ ಮಾಡದೇ ಇದ್ರೆ ನಾವು ಹೇಳೋದು, ಅದೆಲ್ಲ ಸಹಜ. ಆದ್ರೆ ಒಂದು ಬಿಸ್ನೆಸ್ ಆಫರ್, ಅದು ಇಷ್ಟು ದೊಡ್ಡ ಬಿಸ್ನೆಸ್ ಆಫರ್ ಯಾಕೆ ಮಿಸ್ ಮಾಡ್ಕೋಬೇಕು? ಅದೇನು ಐಡಿಯಾ ಅಂತಾನೆ ಗೊತ್ತಾಗ್ಲಿಲ್ಲ ಅಪ್ಪ. ಇದು ಅದರ ಬಗ್ಗೆನೂ ಯಾವುದೇ ಮಾಹಿತಿ ಕೊಡ್ಲಿಲ್ಲ. ನಾನು ಅವ್ರ ಯೂಟ್ಯೂಬ್ ನೋಡ್ತಾ ಇದ್ದೀನಿ,
ಆಮೇಲೆ ಅವ್ರ ಫೇಸ್ಬುಕ್ ನೋಡ್ತಾ ಇದ್ದೀನಿ, ಆಮೇಲೆ ಸರಿ ಏನು ಇನ್ಸ್ಟಾಗ್ರಾಮು ನೋಡ್ತಾ ಇದ್ದೀನಿ. ಅರೆ ನನ್ಗೊಂದು ಡೌಟ್, ಏನಾದ್ರು ಬೆಟ್ಟಿಂಗ್ ಕಟ್ಟೋಣ ಅಂತ ಇರ್ಬೋದಾ ಕೀರ್ತಿಯವ್ರೆ? ಯಾಕಂದ್ರೆ IPL ಆಗ್ತಾ ಇತ್ತಲ್ಲ, RCB ಆಮೇಲೆ CSK ಅಂತ ಏನಾದ್ರು ಬೆಟ್ಟಿಂಗ್ ಕಟ್ಬಿಡೋಣ ಅಂತ ಏನಾದ್ರು ಪ್ಲಾನಾ ನಿಮ್ದು? ಏನದು? ಅದು ಯಾವ ತರ, ಲೀಗಲ್ಲ ಇಲ್ಲೀಗಲ್ಲ? 25% ಕೊಡ್ಬೋದು ಪ್ರಾಫಿಟ್ ಅಂತ ಹೇಳಿ, ಅದು 2 ತಿಂಗಳಲ್ಲಿ ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಕೀರ್ತಿಯವ್ರೆ? ಈಗ ನಿಮ್ಗೊಂದು ಹೊಸ ರೂಲ್ಸ್ ಬಂದಿದೆ. ಇನ್ನು ಮುಂದೆ ಯಾರಾದ್ರೂ FD ಇಡಬೇಕು ಅಂದ್ರೆ, FD ಅಂದ್ರೆ ಫಿಕ್ಸೆಡ್ ಡೆಪಾಸಿಟ್ ಇಡಬೇಕು ಅಂತಂದ್ರೇನೆ ಬ್ಯಾಂಕಲ್ಲೇ ನೀವು 10 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ FD ಇಟ್ರೆ ನಿಮಗೆ IT ನೋಟಿಸ್ ಬರುತ್ತೆ. ಈ ಇನ್ಕಮು ಎಲ್ಲಿಂದ ಬಂದಿದ್ದು ನಿಮಗೆ ಅಂತ ಹೇಳಿ ಪ್ರಶ್ನೆ ಮಾಡ್ಬೋದಂತೆ. ಅಂದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ನೀವೇನಾದ್ರೂ FD ಇಟ್ರೆ. ಹಾಗಿರುವಾಗ ಕಿರಿಕೀರ್ತಿಯವರು 2% ಅಲ್ಲ 25% 2 months ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ, ಇದು ಲೀಗಲ್ ಆಗಿ ಬರುತ್ತಾ, ಇಲ್ಲೀಗಲ್ ಆಗಿ ಬರುತ್ತಾ, ಅದಕ್ಕೆ ಡಾಕ್ಯುಮೆಂಟ್ಸ್ ಏನು, ಇದೆಲ್ಲ ಕೀರ್ತಿಯವರು ಡೀಟೇಲ್ಸೇ ಕೊಟ್ಟಿಲ್ಲ. ಸ್ಮಾಲ್ ಬಿಸ್ನೆಸ್ ಅಂತ ಹೇಳಿದ್ರೆ ಏನಾದ್ರು ರೋಡ್ ಸೈಡ್ ಅಲ್ಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಮ್ಮೂರಲ್ಲೆಲ್ಲ ಈ ಜ್ಯೂಸ್ ಮಾರ್ತಾ ಇರ್ತಾರೆ, ಕಬ್ ಜ್ಯೂಸು, ಪುನಾರ್ ಪುಳಿ ಜ್ಯೂಸು, ಮಕ್ಕಳು ಮಜ್ಜಿಗೆ ಮಾರ್ತಾ ಇರ್ತಾರೆ. ಈ ತರ ಏನಾದ್ರು ಮಾರೋದಾ ಕೀರ್ತಿ? 25% ಅಂದ್ರೆ 1,000 ರೂಪಾಯಿ ಹಾಕ್ಬಿಟ್ಟು 1,250 ರೂಪಾಯಿ ಕೊಡುವಂತ ಐಡಿಯಾನ? ಯಾವ ತರ ಬಿಸ್ನೆಸ್ ಇದು? ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಕೀರ್ತಿ. ಅದೇನ್ ಬಿಸ್ನೆಸ್ ಮಾಡಿ ಯಾವ ಪ್ರಾಫಿಟ್ ಅಲ್ಲಿ ರಿಚ್ ಮ್ಯಾನ್ ಆಗ್ತಾರೆ? 25% ಪ್ರಾಫಿಟ್ ಕೊಡ್ತಾರೆ ಅಂದ್ರೆ ಹಾಗಾದ್ರೆ ಅವ್ರಿಗೆ ಇನ್ನೆಷ್ಟು ಪ್ರಾಫಿಟ್ ಇರ್ಬೋದು ಅಂತ ಹೇಳ್ಬಿಟ್ಟು ನನ್ ಟೆನ್ಷನ್ ಆಗ್ಬಿಟ್ಟಿದೀನಿ ಕೀರ್ತಿ. ಏನದು ಅಂತ ಹೇಳಿ ನೀವು ಈ ಕೂಡ್ಲೆ ಈ ವಿಡಿಯೋನ ಕೀರ್ತಿಗೆ ನೀವೆಲ್ಲರೂ ಶೇರ್ ಮಾಡಿದ್ರೆ ಕೀರ್ತಿಯವರು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಮಾಡ್ಬೋದು. ಆ ಪ್ರಾಜೆಕ್ಟ್ ಏನು, ಆ ದುಡ್ಡು ಹೆಂಗ್ ಬರುತ್ತೆ, ಆಮೇಲೆ ಏನ್ ಪ್ರಾಜೆಕ್ಟ್ ಮಾಡ್ತಾ ಇದಾರೆ, ಆ ಪ್ರಾಜೆಕ್ಟ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾ, ಇಲ್ಲ ಸ್ಲೀಪಿಂಗ್ ಪಾರ್ಟ್ನರ್ ಆಗಿರ್ಬೇಕಾ, ಏನಿರ್ಬೋದು? ನಿಮ್ಗೇನ್ ಅನ್ಸುತ್ತೆ ಕೀರ್ತಿ? ಯಾವ ಬಿಸ್ನೆಸ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನಿಮಗೆ? ಒಟ್ನಲ್ಲಿ ದುಡ್ಡು ಮಾಡ್ಬೇಕು ಗುರು. ಸಮ್ಮರ್ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇದೆ, ಬೇರೆ ನಮಗೂ ದುಡ್ಡಾಗ್ಬೇಕು. ಅದಕ್ಕೆ ಕೀರ್ತಿ ಬೇಗ ನೀವು ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕಿ. ಇಲ್ಲ ನೀವೇ ನಾನು ಕೊಡ್ತೀನಿ ಅಂದಿರುವಂತಹ 5 ಲಕ್ಷ ರೂಪಾಯಿ ಸುಮ್ಮನೆ ಕೊಡ್ತೀನಿ ನಾನು, ಪುಕ್ಸಟ್ಟೆ ಒಂದೇ ಒಂದು ವಿಡಿಯೋ, ಒಂದಲ್ಲ 2 ವಿಡಿಯೋ ಮಾಡ್ಬಿಟ್ಟು ನೀವು ಹಾಕ್ಬೇಕು. ಅವಾಗ ನಾನು ಕೊಡ್ತೀನಿ. ಅದೇನ್ ಕಂಡೀಷನ್ಸ್ ಅಂತ ಒಂದು ತಿಂಗಳ ಮೊದಲು ಒಂದು ವಿಡಿಯೋ ಮಾಡಿದೀನಿ, ನೋಡ್ಕೊಂಡು ಬನ್ನಿ ನೀವು. ಆ ವಿಡಿಯೋನಲ್ಲಿ ಹೇಳಿದೀನಿ. ಆ ಚಾಲೆಂಜು ಇನ್ನೂ ಓಪನ್ ಇದೆ. ಇಲ್ಲ ಅಂದ್ರೆ ನೀವ್ ಯಾಕೆ ಮಧ್ಯರಾತ್ರಿಯಲ್ಲಿ ಈ ಒಂದು ಸ್ಟೇಟಸ್ ಹಾಕ್ಬಿಟ್ಟು ಡಿಲೀಟ್ ಮಾಡ್ಬಿಟ್ರಿ? ಪ್ರಾಜೆಕ್ಟ್ ಮಾಡೋದು ಬೇಡ ಅಂತ ಏನಾದ್ರು ರಾತ್ರಿಯಿಂದ ಬೆಳಗ್ಗೆ ಹೊತ್ತಿಗೆ ಡಿಸೈಡ್ ಆಗ್ಬಿಟ್ರಾ? ಏನ್ ನಿಮ್ ಪ್ಲಾನು? ಏನಾದ್ರು ಡಿಜಿಟಲ್ ಕಳ್ಳತನ ಏನಾದ್ರು ಮಾಡ್ತಾ ಇದ್ದೀರಾ? ರಾತ್ರಿ ಯಾರಾದ್ರೂ ನಿದ್ದೆ ಗಣ್ಣಲ್ಲಿ 50,000ನೋ 1,00,000ನೋ ಹಾಕ್ಬಿಟ್ರೆ ಹಂಗೆ ದೆಪ್ಕೊಬಿಡೋಣ ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ಕೀರ್ತಿ? ವಾಟ್ ಈಸ್ ಯುವರ್ ಪ್ಲಾನ್? ನನ್ ಸಿಕ್ಕಾಪಟ್ಟೆ ತಲೆ ಕೆಡೋಗ್ಬಿಟ್ಟಿದೆ. ಆದಷ್ಟು ಬೇಗ ರಿಪ್ಲೈ ಮಾಡಬೇಕು. ರಾತ್ರಿ ಶ್ರೀಮಂತರಾಗೋ ಐಡಿಯಾ ನಿಜವಾಗ್ಲೂ ಇದೆಯಾ, ಇಲ್ಲ ಇದೂನು ಕಾಗೆ ಆರಿಸೋದಾ ನೀವು ಅನ್ನೋದನ್ನ ಬೇಗ ಹೇಳಿ. ಈ ವಿಡಿಯೋನ ಕೀರ್ತಿಗೆ ತಲುಪಿಸಿ. ಯಾಕಂದ್ರೆ ನೀವು ರಾತ್ರಿ ಶ್ರೀಮಂತರಾಗೋ ಐಡಿಯಾ ಏನಾದ್ರು ಕೀರ್ತಿ ಒಬ್ನೇ ಇಟ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡೋದು? ಅದಕ್ಕೋಸ್ಕರ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಈ ವಿಡಿಯೋನ ತಲುಪಿಸ್ರಪ್ಪ ಕೀರ್ತಿಗೆ ದಯವಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.